ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದೋಣ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ ವಾಕ್ಯ 27. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯ. ದೇವರು ಅಂದರೆ ದೇಹ ಇಲ್ಲದವನು, ವರ್ಣನೆ ಇಲ್ಲದವನು ಮತ್ತು ರೂಪ ಇಲ್ಲದವನೇ ದೇವರು. ದೇವರು ಯಾರನ್ನ ಆರಿಸ್ಕೊಂಡ? ಈ ಲೋಕದಲ್ಲಿ ಜ್ಞಾನಿಗಳನ್ನ ಆರಿಸ್ಕೊಂಡ, ಬುದ್ಧಿವಂತರನ್ನ ಆರಿಸ್ಕೊಂಡ, ಹಣವಂತರನ್ನ ಆರಿಸಿಕೊಂಡಿದ್ದಾನ, ಗುಣವಂತರನ್ನ ಆರಿಸಿಕೊಂಡಿದ್ದಾನ, ವಿದ್ಯಾವಂತರನ್ನ ಆರಿಸಿಕೊಂಡಿದ್ದಾನ? ಇಲ್ಲ ಪ್ರಿಯ ದೇವ ಜನಗಳೇ, ದೇವರು ಆರಿಸಿಕೊಂಡಿರೋದು ಯಾರನ್ನ? ಬಲಹೀನರನ್ನ, ಅಜ್ಞಾನಿಗಳನ್ನ ದೇವರು ಆರಿಸಿಕೊಂಡಿದ್ದಾನೆ. ನೋಡಿ, ಮೋಶೆ ಮಿದ್ಯಾನ್ ದೇಶದಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡು ಆತ ಎಲ್ಲೋ ಅಂದರೆ 40 ವರ್ಷಗಳ ಕಾಲ ಮೋಶೆ ಮಿದ್ಯಾನ ದೇಶದಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡಿದ್ದಂಥ ಮೋಶೆಗೆ ದೇವರು ಅಗ್ನಿಯ ಮುಖಾಂತರವಾಗಿ ಆತನನ್ನು ಸಂಧಿಸಿ ಆತನ ಸಂಗಡ ಮಾತನಾಡಿ ಸೇವೆಗೆ ಅಂದರೆ ಇಸ್ರಾಯೇಲ್ ಜನಗಳನ್ನು ಬಿಡಿಸುವುದಕ್ಕಾಗಿ ಪರಮಕಾನನಿಗೆ ಸೇರಿಸುವುದಕ್ಕಾಗಿ ದೇವರು ಮೋಶೆಯನ್ನ ಆರಿಸಿಕೊಂಡ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ನೋಡುವಾಗ ದಾವೀದ ಕುರಿಗಳನ್ನು ಮೇಯಿಸ್ಕೊಂಡು ಕಾಡಿನಲ್ಲಿ ಆತನು ದೇವರನ್ನ ಸ್ತುತಿಸ್ಕೊಂಡು ಆರಾಧಿಸ್ಕೊಂಡು ಇದ್ದಂಥ ಒಬ್ಬ ಚಿಕ್ಕ ಹುಡುಗ. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಆತನ ಬಳಿಯಲ್ಲಿ ಯಾವುದಿಲ್ಲ. ಆದರೆ ಆತನ ಅಣ್ಣಂದಿರು ಮಾತ್ರ ಸೌಲನ ಅರಮನೆಯಲ್ಲಿ ಯುದ್ಧ ವೀರರಾಗಿದ್ರು. ದಾವೀದನಿಗೆ ಓದಾಗಲಿ ವಿದ್ಯೆ ಆಗಲಿ ಯಾವುದಿಲ್ಲ. ಆತನಿಗೆ ಗೊತ್ತಿರೋದು ಒಂದೇ, ದೇವರನ್ನ ಆರಾಧನೆ ಮಾಡೋದು, ದೇವರನ್ನ ಸ್ತುತಿಸೋದು. ಆದರೆ ದೇವರು ಏನು ಮಾಡ್ದ? ಬಲವಂತರು ಜ್ಞಾನಿಗಳು ಆಗಿರುವಂಥ ಅಣ್ಣಂದಿರನ್ನ ದೇವರು ತಳ್ಳಿ ಏನೂ ಗೊತ್ತಿಲ್ಲದೆ ಇರುವಂಥ ಕುರಿಗಳನ್ನು ಮೇಯಿಸ್ಕೊಂಡಿರುವಂಥ ದಾವೀದನನ್ನ ದೇವರು ಅಭಿಷೇಕ ಮಾಡಿ ಇಡೀ ಇಸ್ರಾಯೇಲಿಗೆ ದೇವರು ರಾಜನಾಗಿ ಮಾಡ್ದ. ಆದರೆ ಈ ಲೋಕ ಇವತ್ತು ಯಾರನ್ನ ಆರಿಸ್ಕೊಳ್ತಾ ಇದೆ ಅಂದರೆ ವಿದ್ಯಾವಂತರನ್ನ, ಬುದ್ಧಿವಂತರನ್ನ, ಜ್ಞಾನಿಗಳನ್ನ, ಹಣವಂತರನ್ನ ಈ ರೀತಿಯಾಗಿ ಆರಿಸ್ಕೊಂಡ್ರೆ ಲೋಕ ಈ ರೀತಿಯಾಗಿ ಹುಡುಕಿ ಆರಿಸ್ಕೊಳ್ಳುತ್ತೆ. ಆದರೆ ಪರಲೋಕ ನಮ್ಮನ್ನ ಆ ರೀತಿಯಾಗಿ ಆರಿಸ್ಕೊಂಡಿಲ್ಲ. ನಮ್ಮಲ್ಲಿ ಕುಲಹೀನರು ಇರ್ಬೋದು, ಅಸಡ್ಡೆಯಾದವರು ಇರ್ಬೋದು, ಬುದ್ಧಿ ಮಾಂದ್ಯರು ಇರ್ಬೋದು, ಬುದ್ಧಿ ಇಲ್ಲದವರು ಇರಬಹುದು, ಅನೇಕರು. ಆದರೆ ನಮ್ಮನ್ನ ಈ ಲೋಕ ಪ್ರೀತಿ ಮಾಡಲ್ಲ, ಈ ಲೋಕ ನಮ್ಮನ್ನ ಆರಿಸಿಕೊಂಡಿಲ್ಲ. ಈಗ ಉದಾಹರಣೆಗೆ ಚುನಾವಣೆ ಸಮಯ ಬರುತ್ತೆ. ಆ ಚುನಾವಣೆಯ ಸಮಯದಲ್ಲಿ ಏನಾಗುತ್ತೆ, ಅವ್ರು ಏನು ಮಾಡ್ತಾರೆ? ಆರಿಸ್ಕೊಳ್ತಾರೆ. ಓಟ್ ಹಾಕಿ ಅವ್ರೇನು ಮಾಡ್ತಾರೆ? ಕ್ಯಾಂಡಿಡೇಟ್ಗಳನ್ನ ಆರಿಸ್ಕೊಳ್ತಾರೆ. ಆದರೆ ನಮಗೆ ಯಾವ ಓಟು ಹಾಕಿಲ್ಲ, ನಾವು ಯಾವುದರಲ್ಲಿ ನಾವು ಬುದ್ಧಿವಂತರಾಗಲಿ, ಜ್ಞಾನಿಗಳಾಗಲಿ, ವಿಜ್ಞಾನಿಗಳಾಗಲಿ, ಪಂಡಿತರಾಗಲಿ, ವಿದ್ಯಾವಂತರಾಗಲಿ ನಾವು ಯಾರೂ ಇಲ್ಲ. ಆದರೆ ದೇವರು ಇವತ್ತು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಈ ಲೋಕದಲ್ಲಿ. ಯಾಕೆ ಆರಿಸ್ಕೊಂಡ ದೇವರು? ನಮ್ಮನ್ನ ಆತನ ಸೇವೆ ಮಾಡುವುದಕ್ಕಾಗಿ, ಆತನ ಸುವಾರ್ತೆ ಸಾರುವುದಕ್ಕಾಗಿ, ಅನೇಕ ಕಟ್ಟಲ್ಪಟ್ಟಿರುವಂಥ ಜನಗಳನ್ನ ನಾವು ನಡೆಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ನಮ್ಮ ಗುಣ ನೋಡಿಲ್ಲ, ನಮ್ಮ ಬಲ ನೋಡಿಲ್ಲ, ನಮ್ಮ ಐಶ್ವರ್ಯ ನೋಡಿಲ್ಲ, ನಮ್ಮ ವಿದ್ಯೆ ನೋಡಿಲ್ಲ, ದೇವರು ಯಾವುದನ್ನು ನೋಡಿಲ್ಲ. ನಮ್ಮ ಬಳಿಯಲ್ಲಿ ಆತನ ಏನು ನಿರೀಕ್ಷೆ ಮಾಡಿಲ್ಲ. ಆದರೆ ಲೋಕ ನಿರೀಕ್ಷೆ ಮಾಡುತ್ತೆ, ನಿನ್ನ ಹತ್ರ ದುಡ್ಡಿದೆಯಾ, ನಿನ್ನ ಹತ್ರ ಜ್ಞಾನ ಇದೆಯಾ, ನಿನ್ನ ಹತ್ರ ವಿದ್ಯೆ ಇದೆಯಾ, ನೀನು ಯಾವುದರಲ್ಲಿ ಇದ್ದೀಯಾ, ಲೋಕ ನೋಡುತ್ತೆ. ಆದರೆ ಪರಲೋಕ ನಮ್ಮನ್ನು ಆ ರೀತಿಯಾಗಿ ನೋಡಿಲ್ಲ. ಪ್ರಿಯ ದೇವ ಜನಗಳೇ, ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರ್ರಿ. ದೇವರನ್ನ ಆರಿಸ್ಕೊಂಡಿದ್ದಾನೆ. ಯಾಕೆ ಆರಿಸ್ಕೊಂಡ? ಪರಲೋಕ ರಾಜ್ಯದ ಕೆಲಸವನ್ನು ಮಾಡುವುದಕ್ಕಾಗಿ ದೇವರು ಇವತ್ತು ನಮ್ಮನ್ನು ಆರಿಸಿಕೊಂಡು ಈ ಘನವಾದ ಸೇವೆಯನ್ನು ಪ್ರಾರ್ಥನೆ ಮಾಡೋದಾಗ್ಲಿ, ಸೇವೆ ಮಾಡೋದಾಗ್ಲಿ, ಸುವಾರ್ತೆ ಸಾರೋದಾಗ್ಲಿ, ಇಲ್ಲ ಒಂದು ಆತ್ಮವನ್ನ ದೇವರ ಕಡೆಗೆ ನಡೆಸುವುದಕ್ಕಾಗಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಇದು ಬಹಳ ದೊಡ್ಡ ಸೇವೆ, ಘನವಾದ ಸೇವೆ, ದೇವರ ಸೇವೆ, ದೇವರ ಕೆಲಸ. ಈ ಕೆಲಸವನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದೇನೆ. ಕುರಿಗಳನ್ನು ಮೇಯಿಸ್ಕೊಂಡಿದ್ದಂಥ ದಾವೀದನ ದೇವರು ಆರಿಸ್ಕೊಂಡ, ಮೀನು ಹಿಡಿತಿದ್ದಂಥ ಪೇತ್ರನನ್ನ ದೇವರು ಆರಿಸ್ಕೊಂಡ, ಕತ್ತೆಗಳನ್ನ ಹುಡುಕಿಕೊಂಡು ಹೋದಂಥ ಸೌಲನನ್ನ ದೇವರು ಆರಿಸ್ಕೊಂಡಿದ್ದಾನೆ. ನಮ್ಮನ್ನು ಯಾರು ಆರಿಸ್ಕೊಂಡಿರೋದು ಈ ಲೋಕದಲ್ಲಿ? ದೇವರು. ದೇವರಂದ್ರೆ ಯಾರು? ಯೇಸು ಕ್ರಿಸ್ತ. ಈ ಯೇಸು ಸ್ವಾಮಿ ನಮ್ಮನ್ನು ಇವತ್ತು ಆರಿಸ್ಕೊಂಡಿದ್ದರಿಂದಲೇ ನಾವಿವತ್ತು ಅಜ್ಞಾನಿಗಳಾಗಿದ್ದವರು ದೇವರ ದೃಷ್ಟಿಯಲ್ಲಿ ಜ್ಞಾನಿಗಳಾಗಿದ್ದೀವಿ. ಬಲಹೀನರಾಗಿರುವಂಥ ನಾವುಗಳು ಇವತ್ತು ದೇವರಲ್ಲಿ ಬಲವುಳ್ಳವರಾಗಿದ್ದೀವಿ.
ಆತನ ಕೃಪೆ ಇವತ್ತು ನಮ್ಮನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಒಂದು ದಿನಕ್ಕೂ ಸೋತು ಹೋಗ್ಬೇಡ್ರಿ, ಧೈರ್ಯವನ್ನು ಕಳೆದುಕೊಳ್ಳಬೇಡ್ರಿ. ದೇವ್ರು ನನ್ನ ಯಾಕೆ ಆರಿಸ್ಕೊಂಡ್ನೋ, ಯಾಕೆ ನಾನು ರಕ್ಷಣೆ ಹೊಂದ್ಕೊಂಡ್ನೋ, ಯಾಕೆ ನಾನು ಸಭೆಗೆ ಬಂದಿದ್ದೀನೋ, ಈ ರೀತಿಯಾಗಿ ಒಂದು ದಿನಕ್ಕೂ ಗುಣಗುಟ್ಟು ಬೇಡ್ರಿ. ದೇವರು ಆರಿಸ್ಕೊಂಡಿರೋದು ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ರೀತಿಯಾಗಿ ದೇವರು ನಮ್ಮನ್ನು ಹಾರಿಸ್ಕೊಂಡಿದ್ದಾನೆ. ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ರಿ. ಆತನನ್ನು ಹೆಚ್ಚಾಗಿ ನೀವೇನು ಮಾಡ್ರಿ, ಆತನಲ್ಲಿ ನೀವು ದೃಢವಾಗಿ ನಿಂತ್ಕೊಬೇಕು. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ರಿ. ಬರುವಂಥ ಈ ಆಪತ್ತಿನ ಕಾಲದಲ್ಲಿ ದೇವರೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ಆರಿಸ್ಕೊಂಡಿದ್ದಾನೆ. ಪರಲೋಕಕ್ಕಾಗಿ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನೆ. ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ದೇವರು ಎಲ್ಲರನ್ನೂ ಆರಿಸ್ಕೊಂಡಿದ್ದಾನೆ. ಆದುದರಿಂದ ದೇವರನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ರಿ, ಆತನ ಚಿತ್ತವನ್ನು ಮಾಡ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ಕಣ್ಣು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತಾವೆ. ಅಪ್ಪ ಯೇಸು ರಾಜ, ಈ ಲೋಕದಲ್ಲಿ ಜ್ಞಾನಿಗಳನ್ನು ಆರಿಸಿಕೊಳ್ಳದೆ ಅಜ್ಞಾನಿಗಳಾಗಿರುವಂತ ನಮ್ಮನ್ನು ನೀನು ಆರಿಸ್ಕೊಂಡಿದ್ಯಪ್ಪ. ಬಲಿಷ್ಠರನ್ನು ಆರಿಸಿಕೊಳ್ಳದೆ ಬಲಹೀನರನ್ನು ಆರಿಸಿಕೊಂಡಿದ್ಯಾ ಸ್ವಾಮಿ. ಹೌದಪ್ಪ, ಎಲ್ಲೋ ಹೇಗೋ ಇದ್ದಂತ ನಮ್ಮನ್ನ ನೀನು ಆರಿಸಿ ತೆಗೆದುಕೊಂಡಿರುವುದರಿಂದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡಿ ಅಪ್ಪ, ಈ ಬೆಳಗಿನ ಛಾವದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ನೀನು ಆಶೀರ್ವದಿಸು, ಅವ್ರನ್ನ ಬಲಪಡಿಸು, ಅವ್ರನ್ನ ಇನ್ನೂ ಹೆಚ್ಚಾಗಿ ಸ್ವಾಮಿ ದೇವರೇ ಈ ಸೇವೆಯಲ್ಲಿ ಉಪಯೋಗ ಪಡಿಸು. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಆಮೇನ್.